ಸ್ನೇಹಿತರೆ ನಮಸ್ಕಾರ. ಅಂತೂ ಇಂತೂ ಸ್ನೇಹಿತರೆ, ಉಚಿತವಾದ ಬಸ್ ಪಾಸ್, ಈ ಒಂದು ಫ್ರೀ ಬಸ್ ಪಾಸ್ ಈಗ ಓಪನ್ ಆಗಿದೆ. ನೀವಿಲ್ಲಿ ನೋಡ್ಬೋದು, ಬಸ್ ಪಾಸ್ನ ಹಾಕ್ಲಿಕ್ಕೆ ಹೋದಾಗ ಬಸ್ ಪಾಸ್ ಫೀಸ್ ಅಂತ ಹೇಳಿ 0 ಅಂತ ತೋರಿಸ್ತಾ ಇದೆ. ಈ ರೀತಿ ಬರಬೇಕು ನಿಮಗೆ ಬಸ್ ಪಾಸು, ನಿಮ್ಮದು ಉಚಿತವಾದ ಬಸ್ ಪಾಸು ನಿಮಗೆ ಸಿಗಬೇಕು ಅಂದರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸೇವಾ ಸಿಂಧು ಲಾಗಿನಲ್ಲಿ ಸ್ವತಃ ನೀವೇ ಕೂಡ ಈ ಒಂದು ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕೋದನ್ನ ಹಂತ ಹಂತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫೈನಲ್ ಸಬ್ಮಿಟ್ ಮಾಡೋ ತನಕ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. KSRTC, KKRTC, NWRTC ಈ ಎಲ್ಲ ಡಿವಿಷನ್ಗೂ ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಮೊದಲನೇದಾಗಿ ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಬಸ್ ಪಾಸ್ 2627 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ಫಸ್ಟ್ ಆಪ್ಷನ್ನೇ ಬರುತ್ತೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತೇಳಿ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಉಚಿತವಾದ ಬಸ್ ಪಾಸ್ನ ಪಡೆಯಲಿಕ್ಕೆ ಯಾವ್ಯಾವ ಹಂತದ ಅನುಸರಿಸಬೇಕು ಹಂತಗಳನ್ನ ಅಂತ ಹೇಳಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಇಲ್ಲಿ ದಿನಾಂಕ 12/6/2026 ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ನೀಡಲಾಗುವುದು ಅಂತ ಬಂದಿದೆ. ಅದೇ ರೀತಿ ಸ್ನೇಹಿತರೆ, ನೀವು ಇಲ್ಲಿ ವಿದ್ಯಾರ್ಥಿಗಳು ಅರ್ಜಿನ ಎಲ್ಲಿ ಹಾಕಬೇಕು ಅಂದರೆ, ನೀವು ಸ್ವತಃ ಹಾಕ್ತೀನಿ ಅಂದರೆ ಸೇವಾ ಸಿಂಧು ಲಾಗಿನಲ್ಲಿ ನಿಮ್ಮ ಫೋನ್ ನಂಬರ್ನ ಬಳಸ್ಕೊಂಡು ನಿಮ್ಮ ಫೋನಲ್ಲೂ ಕೂಡ ನೇರವಾಗಿ ಈ ಒಂದು ಅರ್ಜಿನ ಉಚಿತವಾಗಿ ಹಾಕ್ಬೋದು. ಹಾಗೆಯೇ ಒಂದು ವೇಳೆ ನೀವು ಗ್ರಾಮವನ್ನು ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸ್ತೀನಿ ಅಂದರೆ ಅಲ್ಲಿ ಸೇವಾ ಶುಲ್ಕ ₹30 ಪಾವತಿಸಬೇಕಾಗ್ತದೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಮೊದಲು ನೀವು ಅಮೌಂಟ್ನ ಕಟ್ಟಿ ನೀವೇನು ಬಸ್ ಪಾಸ್ ಮಾಡಿಸ್ಕೊತಾ ಇದ್ದೀರಿ ಅದೇ ರೀತಿ ನೀವು ಅಪ್ಲಿಕೇಶನ್ ಕೂಡ ಹಾಕಬೇಕು. ಫ್ರೀ ಇರುತ್ತೆ ಅಷ್ಟೇ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನೀವು ಪ್ರೌಢಶಾಲಾ ಬಾಲಕರಿಗೆ 10 ತಿಂಗಳ ಅವಧಿ, ಹಾಗೆಯೇ ಬಾಲಿಕೆಯರಿಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, 10 ತಿಂಗಳು ಅಂತ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ನಿಮಗೆ ಶಕ್ತಿ ಯೋಜನೆಯ ಆಧಾರ್ ಕಾರ್ಡೇ ಕೂಡ ನಡೆಯುತ್ತೆ. ITIದವ್ರಿಗೆ 12 ತಿಂಗಳು, ಹಾಗೆ ವೃತ್ತಿಪರ ಕೋರ್ಸ್ಗಳಿಗೆ 10 ತಿಂಗಳು. ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬನ್ನಿ. ಇಲ್ಲಿ ಸ್ನೇಹಿತರೆ ನಿಮಗೊಂದು ಲಿಂಕ್ ಇದೆ ನೋಡ್ಬೋದು, ವಿದ್ಯಾರ್ಥಿ ದೃಢೀಕರಣ ಅರ್ಜಿ 26-27 ಅಂತ. ಅದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಫಾರ್ಮೆಟು ಡೌನ್ಲೋಡ್ ಆಗುತ್ತೆ. ಈ ಒಂದು ಫಾರಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲಾ ಕಾಲೇಜಿಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಹತ್ರ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ತರಬೇಕಾಗ್ತದೆ. ನಂತರ ಇಲ್ಲಿ ಕೆಳಗಡೆ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಇದೆ ನೋಡಿ, ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಸೇವಾ ಸಿಂಧು ಪೋರ್ಟಲು ಓಪನ್ ಆಗ್ತದೆ. ಇದು ಒಂದು ಮೆಥಡು. ಇನ್ನೂ ಒಂದು ಮೆಥಡ್ ಇದೆ, ನೀವು ಡೈರೆಕ್ಟಾಗಿ ಕೂಡ ಸೇವಾ ಸಿಂಧು ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲಲ್ಲಿ ಈ ರೀತಿ ಸರ್ಚ್ ಮಾಡ್ಬೋದು. ಅಲ್ಲಿ ಸ್ನೇಹಿತರೆ ತುಂಬ ಲಿಂಕ್ಗಳಿದೆ. ಇಲ್ಲಿ ಬಂದು ನೀವು ಸೇವಾ ಸಿಂಧು ಹೋಮ್ ಪೇಜ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಸ್ನೇಹಿತರೆ ನೋಡ್ತಿರ್ಬೋದು, ವಿದ್ಯಾರ್ಥಿ ಬಸ್ ಪಾಸ್ ಅಂತ ತೋರಿಸ್ತಾ ಇದೆ ನೋಡಿ. ಆ ಒಂದು ಆಪ್ಷನಲ್ಲಿ ಬಂದು 3 ಲಿಂಕ್ಗಳಿದೆ ಅಲ್ಲಿ, KKRTC, KSRTC, NWRTC ಅಂತ. ಒಂದೊಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಂಬಂಧಪಟ್ಟ ನಿಗಮಗಳಿಗೆ ಅರ್ಜಿನ ಹಾಕ್ಬೋದು. ನಾನಿವಾಗ KSRTC ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಮಧ್ಯದಲ್ಲಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು KSRTC ಬಸ್ಗೆ ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ. ಸೇಮು ಇನ್ನು 3 ಕೂಡ ಒಂದೇ ರೀತಿ ಇರುತ್ತೆ. ನೀವು ಇದನ್ನೊಂದು ಅಪ್ಲೈ ಮಾಡೋದು ನೋಡಿಕೊಂಡ್ರೆ 3 ಕೂಡ ಇದೇ ರೀತಿ ಅಪ್ಲೈ ಮಾಡ್ಬೋದು. ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಲಾಗಿನ್ ID ಬಂದು ನಿಮ್ಮ ಫೋನ್ ನಂಬರು, ಕಳೆದ ವರ್ಷ ಬಸ್ ಪಾಸ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಫೋನ್ ನಂಬರು ಮತ್ತು ಪಾಸ್ವರ್ಡ್ ಇತ್ತು ಅಂದರೆ ಡೈರೆಕ್ಟಾಗಿ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ಫೋನ್ ನಂಬರು ಕಳೆದೋಗಿದೆ, ಹಾಗೆಯೇ ಪಾಸ್ವರ್ಡು ಕಳೆದೋಗಿದೆ ಅಂತವರು ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಬಂದು ರಿಜಿಸ್ಟರ್ ಹೇರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ನೀವು ನೋಂದಣಿ ಮಾಡ್ಕೋಬೇಕಾಗ್ತದೆ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಹಾಕಿ, ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ತದನಂತರ ಸ್ನೇಹಿತರೆ, ಈ ರೀತಿ ಡಿಜಿಲಾಕರ್ಗೆ ನೀವು 6 ಡಿಜಿಟ್ ಪಿನ್ನ ಸೆಟ್ ಮಾಡಿ ಅಂತ ಒಂದು ಕಾಲಮ್ ಬರುತ್ತೆ. ಇಲ್ಲಿ ನಿಮಗೆ ಜ್ಞಾಪಕ ಇರ್ತಕ್ಕಂಥ 6 ನಂಬರ್ನ ಹಾಕಿ ಮತ್ತೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ತದನಂತರ ಸ್ನೇಹಿತರೆ, ಡಿಜಿಲಾಕರ್ಗೆ ಪರ್ಮಿಷನ್ನ ಅಲೋ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಅಂತ ಇದೆ ನೋಡಿ, ಅದರ ಪಕ್ಕಕ್ಕೆ ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಇದನ್ನು ಅಲೋ ಅಂತ ಮಾಡ್ಕೋಬೇಕು. ತದನಂತರ ನೆಕ್ಸ್ಟ್ ಒಂದು ರಿಜಿಸ್ಟ್ರೇಷನ್ ಪೇಜು ಮತ್ತೆ ಈ ರೀತಿ ಒಂದು ಓಪನ್ ಆಗ್ತದೆ. ಇಲ್ಲಿ ಇಮೇಲ್ ID ಹಾಕೋ ಮ್ಯಾಂಡೇಟ್ರಿ ಇಲ್ಲ, ಇಲ್ಲಿ ಫೋನ್ ನಂಬರ್ನ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಒಂದು ಫೋನ್ ನಂಬರು ಹೊಸ ಫೋನ್ ನಂಬರ್ ಆಗಿರಬೇಕು. ಸೇವಾ ಸಿಂಧು ಲಾಗಿನಲ್ಲಿ ರಿಜಿಸ್ಟರ್ ಮಾಡದೇ ಇರ್ತಕ್ಕಂಥ ಹೊಸ ಫೋನ್ ನಂಬರ್ನ ಕೊಟ್ಟು ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗ್ತದೆ. ಫೋನ್ ನಂಬರ್ ಹಾಕಿ ಕೆಳಗೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ರೀತಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ, ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ ನಂತರ ಗ್ರೀನಲ್ಲಿ ಆ ರೀತಿ ರೈಟ್ ಮಾರ್ಕ್ ಬರುತ್ತೆ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ, ನೀವು ಮೇಲ್ಗಡೆ ಕೊಟ್ಟಿರ್ತೀರಲ್ಲ ಆ ಒಂದು ಫೋನ್ ನಂಬರ್ಗೆ ಒಂದು 6 ಡಿಜಿಟ್ OTP ಬರುತ್ತೆ. ಅದಕ್ಕೂ ಮೊದಲು ಈ ರೀತಿ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ನಂತರ ಬಂದಿರ್ತಕ್ಕಂಥ OTPನ ಬಾಕ್ಸಲ್ಲಿ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ತದನಂತರ ಸ್ನೇಹಿತರೆ, ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಯು ಹ್ಯಾವ್ ಇವೆ ಸಕ್ಸಸ್ಫುಲಿ ರಿಜಿಸ್ಟರ್ ಸೇವಾ ಸಿಂಧು ಅಂತ ಬರುತ್ತೆ. ಇಷ್ಟಾಯಿತು ಅಂದರೆ ನಿಮಗೆ ಸೇವಾ ಸಿಂಧು ಲಾಗಿನ್ ಯಶಸ್ವಿ ಆಗಿದೆ ಅಂತ ಅರ್ಥ. ನೀವು ಈಗ ಬಸ್ ಪಾಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಲಾಗಿನ್ ಅಂತ ಬಟನ್ ಕಾಣ್ತಾ ಇದೆ ಗ್ರೀನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಎರರ್ ಬರುತ್ತೆ. ಮತ್ತು ರೀಲಾಗಿನ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಹೋಮ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರು, ಪಾಸ್ವರ್ಡ್ ಹಾಕಿ ಅಲ್ಲಿ ಕಾಣ್ತಾರೆ ಕ್ಯಾಪ್ಸನ್ ಹಾಕಿ ಸಬ್ಮಿಟ್ ಮಾಡಿ. ಒಂದೊಂದು ಟೈಮಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆಗಲಿಲ್ಲ ಅಂದರೆ ಮತ್ತೆ ಈ ರೀತಿ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ಸೇಮ್ ಫೋನ್ ನಂಬರು, ಹಾಗೆಯೇ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಕೊಟ್ಟಿದ್ದೀರಲ್ಲ ಒಂದು ಪಾಸ್ವರ್ಡು, ಆ ಪಾಸ್ವರ್ಡ್ನ ಹಾಕಿ ಕೆಳಗೆ ಬಂದು ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ಮತ್ತೆ ಕೆಳಗಡೆ ಇನ್ನೊಂದು ಬಟನ್ ಇದೆ ಸಬ್ಮಿಟ್ ಬಟನು, ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಸಬ್ಮಿಟ್ ಅಥವಾ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ, ಯಶಸ್ವಿಯಾಗಿ ಈ ರೀತಿ ಸೇವಾ ಸಿಂಧು ಲಾಗಿನ್ನ ಹೋಮ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಡೈರೆಕ್ಟಾಗಿ ಬಸ್ ಪಾಸ್ನ ಅಪ್ಲಿಕೇಶನ್ ಆಪ್ಷನ್ಗಳು ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ KSRTC, KKRTC, NWRTC,
ಕರೆಕ್ಷನ್ಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಒಂದು ಅಪ್ಲಿಕೇಶನ್ ಹಾಕೊಡ್ತೀನಿ. KSRTC ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ತದನಂತರ ನೆಕ್ಸ್ಟ್ ಆಪ್ಷನ್ ಈ ರೀತಿ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಕ್ಷನ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅದ್ರ ಕೆಳಗಡೆ ಡೌನ್ಲೋಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಫಾರ್ಮ್ಯಾಟ್ ಬರುತ್ತೆ. ಮೊದಲೇ ಹೇಳ್ದಂಗೆ ಈ ಒಂದು ಫಾರ್ಮ್ಯಾಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲಾ ಕಾಲೇಜಿನಲ್ಲಿ ಹೋಗಿ ನಿಮ್ಮ ಪ್ರಿನ್ಸಿಪಲ್ ಅಥವಾ ಮುಖ್ಯೋಪಾಧ್ಯಾಯರ ಸೈನ್ ಹಾಕ್ಸ್ಕೊಂಡು ಬರಬೇಕಾಗ್ತದೆ. ಈಗ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪಾಪ ಬರುತ್ತೆ. ಪ್ಲೀಸ್ ಅಪ್ಡೇಟ್ ದ ಲೇಟೆಸ್ಟ್ ಫೋಟೋ ಆಧಾರ್ ಕಾರ್ಡ್ ಅಂತ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೇ ನಿಮ್ಮ ಬಸ್ ಪಾಸ್ ಮೇಲೆ ಬರೋದ್ರಿಂದ ನೀವು ಹೊಸದಾಗಿ ಆಧಾರ್ ಕಾರ್ಡ್ನ ನವೀಕರಣ ಮಾಡಿಕೊಂಡು ಬಸ್ ಪಾಸ್ಗೆ ಅಪ್ಲೈ ಮಾಡಿ ಅಂತ ಆ ಒಂದು ಪಾಪಪ್ಪು ಆ ಥರ ಬರುತ್ತೆ. ಓಕೆ ಅಂತ ಮಾಡಿ. ನಂತರ ಸ್ನೇಹಿತರೆ ಈ ರೀತಿ ಬರುತ್ತೆ, ಪ್ರಮುಖ ಮಾಹಿತಿ ಅಂತ ಬರುತ್ತೆ. ಇದನ್ನು ನೀವು ಬೇಕಿರೋ ರೆಸ್ಟ್ರಿಕ್ಷನ್ ಇದೆ ಓದ್ಕೋಬಹುದು. ಇಲ್ಲಿ ಸ್ಯಾಟ್ಸ್ ಮತ್ತು ನಾನ್ ಸ್ಯಾಟ್ಸ್ ಅಂತ 2 ರೀತಿ ವರ್ಗ ಮಾಡಿದ್ದಾರೆ. 1ರಿಂದ SLC ತನಕ ಸ್ಯಾಟ್ಸ್ ಅಡಿಯಲ್ಲಿ ಬರ್ತೀರಾ, ಮತ್ತೆ PUC ನಂತರ ಎನಿ ಡಿಗ್ರಿ ತನಕ ನಾನ್ ಸ್ಯಾಟ್ಸ್ ಅಡಿಯಲ್ಲಿ ಬರ್ತೀರಾ. ಹಾಗೆಯೇ ಈ ಒಂದು ಗರಿಷ್ಠ ದೂರದ ಮಿತಿ 50 ಕಿಲೋಮೀಟರ್ ಮಾತ್ರ ನಿಗದಿ ಮಾಡಿದ್ದಾರೆ. ಸ್ಯಾಟ್ಸ್ ಮತ್ತು ನಾನ್ ಸ್ಯಾಟ್ಸ್ ಅಡಿಯಲ್ಲಿ ಬರ್ತಕ್ಕಂಥವ್ರು ಯಾವ್ಯಾವ ಫಾಲೋಅಪ್ ಮಾಡಬೇಕು ನಿಮ್ಮ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ತದನಂತರ ಕೆಳಗಡೆ ಬಂದು ಸ್ನೇಹಿತರೆ ಇಲ್ಲಿ ಸಿಟಿಜನ್ ಅಂತ ಇದೆ ನೋಡಿ, ಅಲ್ಲಿ ಇಂಡಿಯನ್ ಸಿಟಿಜನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಲೊಕೇಟ್ ಇನ್ ಅಂತ ಇದೆ, ಅಲ್ಲಿ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ನಂತರ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ, ಮಧ್ಯೆ ನಿಮ್ಮ ಆಧಾರ್ ಕಾರ್ಡ್ನ ಹಾಕಿ ನೀವು ಇಲ್ಲಿ KYCನ ಪೂರೈಸಬೇಕಾಗ್ತದೆ. ನಂತರ ನೆಕ್ಸ್ಟ್ ಆಪ್ಷನಲ್ಲಿ ಈ ರೀತಿ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಅಂತ ಬರುತ್ತೆ. ನಾನು ಮೊಬೈಲಲ್ಲಿ ಹಾಕ್ತಿರೋದ್ರಿಂದ ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತದನಂತರ ಸ್ನೇಹಿತರೆ ಇಲ್ಲಿ ಆಧಾರ್ ಅನ್ನೋ ಕಾಲಮ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ನಂತರ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ. ಕೆಳಗಡೆ ಬಂತು ಅಂದರೆ ನಿಮಗೆ OTP ಆಪ್ಷನು, ಫಿಂಗರ್ ಪ್ರಿಂಟ್ ಆಪ್ಷನ್ ಅಂತ ಇದೆ, ಅಲ್ಲಿ OTP ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ಬಂದು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ OTP ಸೆಂಡ್ ಆಗುತ್ತೆ. ಆ ಒಂದು OTP ಹಾಕಿ ಆ ಬಾಕ್ಸಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಯಶಸ್ವಿಯಾಗಿ ಈ ರೀತಿ ಕ್ಲಿಕ್ ಕೇರ್ ಟು ರಿಟರ್ನ್ ಅಂತ ಬರುತ್ತೆ. ನೀವೇನು ಕ್ಲಿಕ್ ಮಾಡಬೇಡಿ, ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಇವಾಗ ಸ್ನೇಹಿತರೆ ಕ್ಲಿಕ್ ಕೇರ್ ಟು ಗೆಟ್ ಡೀಟೇಲ್ಸ್ ಅಂತ ಇದೆ, ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪಾಪ ಬರುತ್ತೆ. ಆಲ್ ಫಿಲ್ಡ್ ಮ್ಯಾಂಡೇಟ್ರಿ, ಸ್ಟಾರ್ ಮಾರ್ಕ್ ಇರೋವಂಥದ್ದೆಲ್ಲ ಫಿಲಪ್ ಮಾಡಬೇಕು ಅಂತ. ಇವಾಗ ಸ್ನೇಹಿತರೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಲಿಕ್ಕೆ ಹೋದಾಗ ತುಂಬ ಜನರಿಗೆ ಮೊಬೈಲ್ ನಂಬರ್ ತೊಗೊಳ್ತಾ ಇಲ್ಲ. ಈ ರೀತಿಯಾದ ಒಂದು ಪಾಪ ಬರುತ್ತೆ. ಇದನ್ನ ಓಕೆ ಅಂತ ಮಾಡಿದ್ರೆ ಅಲ್ಲಿ ಕಾಲ ಮೇಲೆ ನಿಮ್ಮ ಫೋನ್ ನಂಬರ್ ಹಾಕ್ಲಿಕ್ಕೆ ಹೋದಾಗ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ಪು ಆಟೋಮೆಟಿಕ್ಕಾಗಿ ಶೋ ಆಗ್ತದೆ. ಈಗ ನೀವು ಫೋನ್ ನಂಬರ್ನೇ ಹಾಕಲಿಲ್ಲ ಅಂದಾಗ ಅರ್ಜಿ ಮುಂದಕ್ಕೆ ಹೋಗಲ್ಲ. ಅಲ್ಲಿ ಆಲ್ ಫೀಲ್ಡ್ ಮ್ಯಾಂಡೇಟ್ರಿ ಈ ಒಂದು ಎರರು ತುಂಬ ದಿನ ಗಂಟ ಇರಲ್ಲ, ಇದು ಕ್ಲೋಸ್ ಮಾಡ್ತಾರೆ. ಅಲ್ಲಿ ತನಕ ಈ ರೀತಿಯಾದಂಥ ಟ್ರಿಕ್ಕಲ್ಲಿ ಅಪ್ಲಿಕೇಶನ್ ಹಾಕಿ. ಇವಾಗ ಸ್ನೇಹಿತರೆ ಒಂದು ಇದಕ್ಕೊಂದು ಟ್ರಿಕ್ ತಿಳಿಸ್ಕೊಡ್ತೀನಿ, ಆ ರೀತಿ ಅಪ್ಲೈ ಮಾಡಿ. ಇಲ್ಲಿ ನಿಮ್ಮದು ಕೋರ್ಸ್ ಅಂತ ಇದೆ ನೋಡಿ, ಅಲ್ಲಿ ಬಂದು ನಾನು ಸಪೋಸ್ ಒಂದು PUC ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ರೈಮರಿ ಸ್ಕೂಲಿಂದ ನೀವು ಎನಿ ಡಿಗ್ರಿ ಅಲ್ಲಿ ತನಕ ಕೂಡ ಅರ್ಜಿನ ಹಾಕ್ಬೋದು. ನಾನೀಗ PUC ತೊಗೊಳ್ತಾ ಇದ್ದೀನಿ. ನಂತರ ಯಾವ ಇಯರ್ ಅಂತ ಕೇಳುತ್ತೆ, ಕ್ಲಾಸ್ ಡೀಟೇಲ್ಸು ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಕೋರ್ಸ್ ಅಂತ ಸೆಲೆಕ್ಟ್ ದ ಕೋರ್ಸ್ ಅಂತ ಬರುತ್ತೆ, ಅಲ್ಲಿ ಫಸ್ಟ್ ಇಯರ್ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗಲೂ ಕೂಡ ನಿಮ್ಗೆ ಈ ರೀತಿ ಯಾರು ಬರುತ್ತೆ, ಪ್ಲೀಸ್ ಎಂಟರ್ ಆಲ್ ಫೀಲ್ಡ್ ಅಂತ. ನೀವು ಫೋನ್ ನಂಬರ್ ಹಾಕಿದ್ರೆ ಕೂಡ ಮುಂದೆ ಹೋಗ್ತದೆ ಅಂತ. ಈಗ ಸಿಂಪಲ್ ಟ್ರಿಕ್ ಇದೆ ಸ್ನೇಹಿತರೆ, ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಈಗ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಿ. ಇವಾಗ ನಿಮಗೆ ಆ ಒಂದು ಫೋನ್ ನಂಬರ್ ಹಾಕೋ ಆಪ್ಷನ್ಗಳು ಓಪನ್ ಆಗ್ತದೆ. ಈಗ ನೋಡಿ ಅಲ್ಲಿ ಫೋನ್ ನಂಬರ್ ಆಪ್ಷನ್ನು ಓಪನ್ ಆಗ್ತು. ಈಗ ನೀವು ಅಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡಿ. ತದನಂತರ ಸ್ನೇಹಿತರೆ ಇದು ಮುಂದೆ ಸರಿಯಾಗುತ್ತೆ. ಇವಾಗ ತಾತ್ಕಾಲಿಕವಾಗಿ ಈ ರೀತಿ ಎರರ್ ಬರ್ತಾ ಇರೋದ್ರಿಂದ ಈ ರೀತಿ ಮಾಡಿ. ಈಗ ಗೆಟ್ ಡೀಟೇಲ್ಸ್ ಅಂತ ಮಾಡಿ ಸ್ನೇಹಿತರೆ. ಈಗಲೂ ಕೂಡ ಅದೇ ರೀತಿ ಒಂದು ಪಾಪ ಬರುತ್ತೆ, ಈಗೇನು ವರಿ ಮಾಡಬೇಡಿ. OTP ಬಂದರೆ ಹಾಕಿ, OTP ಬಂದಿಲ್ಲ ಅಂದರೆ ಮತ್ತೆ ಒಂದು ಸರಿ ರೀಸೆಂಡ್ ಮಾಡಿ ನೋಡಿ. ಆಗಲೂ ಬಂದಿಲ್ಲ ಅಂದರೂ ತಲೆಗೆಡ್ಸ್ಕೋಬೇಡಿ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈ ಒಂದು ಪಾಪಪ್ನ ನಾನೀಗ ರೀಸೆಂಡ್ ಮಾಡಿ ಕೂಡ ನೋಡ್ತಾ ಇದ್ದೀನಿ, OTP ಬರ್ತಾ ಇಲ್ಲ, ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಬಂದು ಅಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ತದನಂತರ ಸ್ನೇಹಿತರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡಾಟಾ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಇಲ್ಲಿ ನಿಮ್ಮ ಅಡ್ರೆಸ್ ಸಂಪೂರ್ಣವಾಗಿ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಿಂದ ತೊಗೊಂಡಿರೋದ್ರಿಂದ ಇಲ್ಲಿ ಬಂದು ಕ್ಯಾಟಗರಿ ಕೇಳುತ್ತೆ. ಅಲ್ಲಿ SC ಅಂತ ಸೆಲೆಕ್ಟ್ ಮಾಡ್ಕೊಂಡು ST ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಡಿ ನಂಬರ್ನ ಹಾಕಬೇಕು. ಒಂದು ವೇಳೆ ನೀವು ಅದರ್ಸ್ ಅಂತ ಚೂಸ್ ಮಾಡ್ಕೊಂಡ್ರೆ ಯಾವುದೇ ಥರದ ಕ್ಯಾಸ್ಟ್ ಇನ್ಕಮ್ನ ಆಡಿ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ತದನಂತರ ಸ್ನೇಹಿತರೆ ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ಬಸ್ ಪಾಸ್ಗೆ ಈ ರೀತಿ 0 ಅಂತ ಬಂದಿರಬೇಕು ಅಮೌಂಟು. ನೀವು ಈಗ ಫ್ರೀ ಬಸ್ ಪಾಸ್ಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಈಗ ನಿಮಗೆ ಅರ್ಥ ಆಗುತ್ತೆ. ತದನಂತರ ಸ್ನೇಹಿತರೆ ಮೇಲ್ಗಡೆಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಈಗ ಎಂಟರ್ ದ ಸ್ಟೂಡೆಂಟ್ ID ಅಂತ ಕೇಳುತ್ತೆ. ಇಲ್ಲಿ ನೀವು ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಆಗಿತ್ತು ಅಂದರೆ ನಿಮ್ಮ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿ. ಹಾಗೆಯೇ ಡಿಗ್ರಿ ಸ್ಟೂಡೆಂಟ್ಗಳಾಗಿದ್ದರೆ UCMSC ID ಅಂತ ಇರುತ್ತೆ, ಅದನ್ನು ಎಂಟ್ರಿ ಮಾಡಬೇಕು. ನೀವೇನಾದರೂ ಸೆಕೆಂಡ್ PUC ಆಗಿತ್ತು ಅಂದರೆ ನಿಮಗೆ ಫಸ್ಟ್ ಇಯರಲ್ಲಿ ಸ್ಟೂಡೆಂಟ್ ID ನಂಬರ್ ಕೊಟ್ಟಿರ್ತಾರೆ, ಅದನ್ನು ಎಂಟ್ರಿ ಮಾಡಿ. ಒಂದು ವೇಳೆ ನೀವು ಫಸ್ಟ್ PUC ಓದ್ತಾ ಇದ್ರೆ ನಿಮಗೆ ಸ್ಟೂಡೆಂಟ್ ID ಇನ್ನೂ ಸಿಕ್ಕಿಲ್ಲ ಅಂದರೆ ಅಲ್ಲಿ ನೀವು ಹಳೆಯ SLCಯಲ್ಲಿ ಇರ್ತದಲ್ಲ ಸ್ಯಾಟ್ಸ್ ನಂಬರ್ನೇ ಹಾಕಿ. ಕೆಳಗಡೆ ಬಂದು ಸ್ಟೂಡೆಂಟ್ ನೇಮ್ ಅಂತ ಕೇಳುತ್ತೆ, ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನಿಮ್ಮ ಹೆಸರು, ಸ್ಟೂಡೆಂಟ್ ಅಡ್ರೆಸ್ಸು ಕಂಪ್ಲೀಟಾಗಿ ನಿಮ್ಮ ಗ್ರಾಮ, ನಿಮ್ಮ ಪೋಸ್ಟು, ನಿಮ್ಮ ಹೋಬಳಿ, ನಿಮ್ಮ ತಾಲೂಕನ್ನು ಎಂಟ್ರಿ ಮಾಡಿ. ತದನಂತರ ಸ್ನೇಹಿತರೆ ಕೆಳಗಡೆ ಯೂನಿವರ್ಸಿಟಿ ನೇಮ್ ಅಂತ ಬರುತ್ತೆ. ಇಲ್ಲಿ ನೀವು ಓದ್ತಾ ಇರ್ತಕ್ಕಂಥ ವಿದ್ಯಾಸಂಸ್ಥೆ ಯಾವ ಯೂನಿವರ್ಸಿಟಿಗೆ ಸೇರಿದ್ದು ಅಂತ ನಿಮಗೆ ಗೊತ್ತಿರುತ್ತೆ, ಅದನ್ನು ಹಾಕಿ. PUC ಆಗಿತ್ತು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅಂತ ಬರುತ್ತೆ PUC ಅವ್ರಿಗೆ, ಇದನ್ನು ನೀವು ಮ್ಯಾನ್ಯಲ್ ಆಗಿ ಟೈಪ್ ಮಾಡಬೇಕು. ತದನಂತರ ನಿಮ್ಮ ವಿದ್ಯಾಸಂಸ್ಥೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅಂತ ಕೇಳುತ್ತೆ, ನಿಮ್ಮ ಡಿಸ್ಟ್ರಿಕ್ನ ಈ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ತಾಲೂಕು ಯಾವುದು ಅಂತ ಕೇಳುತ್ತೆ, ಆ ತಾಲೂಕನ್ನು ಕೂಡ ಈ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ನಂತರ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಕೇಳುತ್ತೆ, ಇಲ್ಲಿ ಲೀಸ್ಟ್ ಇರುತ್ತೆ. ನಿಮ್ಮ ತಾಲೂಕಿನಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು ಲೀಸ್ಟ್ ಇರುತ್ತೆ. ನಿಮ್ಮದು ಯಾವ ವಿದ್ಯಾಸಂಸ್ಥೆ ಅಲ್ಲಿಂದ ಹುಡುಕೊಂಡು ನೀವು ಆ ಒಂದು ವಿದ್ಯಾಸಂಸ್ಥೆನ ಸೆಲೆಕ್ಟ್ ಮಾಡಬೇಕು. ಹಾಗೆಯೇ ಇನ್ಸ್ಟಿಟ್ಯೂಟ್ಸ್ ಅಡ್ರೆಸ್ ಅಂತ ಬರುತ್ತೆ, ನಿಮ್ಮ ಶಾಲಾ ಸಂಸ್ಥೆ ಅಂದರೆ ವಿದ್ಯಾಸಂಸ್ಥೆ ಅಡ್ರೆಸ್ನ ಅಲ್ಲಿ ಎಂಟ್ರಿ ಮಾಡಬೇಕು.
ನಂತರ ಸ್ನೇಹಿತರೆ ಕೋರ್ಸ್ ನೇಮ್ ಅಂತ ಕೇಳುತ್ತೆ. ನೀವು PUC ಆಗಿತ್ತು ಅಂದರೆ PUC ಅಂತ ಹಾಕಿ, ನೀವೇನಾದರೂ ಡಿಗ್ರಿ ಆಗಿತ್ತು ಅಂದರೆ ನೀವು ಏನು ಓದ್ತಾ ಇದ್ದೀರ ಅದನ್ನ ಹಾಕಬೇಕು. ಕೋರ್ಸ್ ಇಯರ್ ಅಂತ ಬರುತ್ತೆ. ನಿಮ್ಮ ಕೋರ್ಸ್ನ ನೀವು ಎಷ್ಟನೇ ವರ್ಷದಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ PUCನ ಸೆಕೆಂಡ್ PUCನ, ಫಸ್ಟ್ ಇಯರ್ ಆಗಿದ್ದರೆ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಬಸ್ ಪಾಸ್ ಫೀಸು 0 ಅಂತ ಬರಬೇಕು. ನಂತರ ಬಸ್ ಪಾಸ್ ವ್ಯಾಲಿಡಿಟಿ 31/3/2022 ತನಕ ಈ ಒಂದು ಬಸ್ ಪಾಸ್ ವ್ಯಾಲಿಡಿಟಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸ್ನೇಹಿತರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಈಗ ಟ್ರಾವೆಲ್ಸ್ ರೂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ರೂಟು ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ತದನಂತರ ನಿಮ್ಮ ತಾಲೂಕು ಯಾವುದು ಅಂತ ಕೇಳುತ್ತೆ. ನಿಮ್ಮ ತಾಲೂಕನ್ನು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ರೂಟ್ ಹೋಬಳಿ ಯಾವುದು ಅಂತ ಕೇಳುತ್ತೆ. ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರೂಟ್ ಆಫ್ ವಿಲೇಜ್ ಅಂತ ಕೇಳುತ್ತೆ. ನಿಮ್ಮ ಗ್ರಾಮನ ಈ ಲಿಸ್ಟಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ನೇಹಿತರೆ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ಸ್ ಅಂತ ಇದೆ ನೋಡಿ, ನೀವು ಎಲ್ಲಿ ಉಳ್ಕೋತೀರಾ ಅಂತ. ಇಲ್ಲಿ ತುಂಬ ಎರರ್ ಬರ್ತಾ ಇದೆ, ಇನ್ನೂ ಕೂಡ ಅಪ್ಡೇಟ್ನ ಮಾಡಿಲ್ಲ. ತುಂಬ ಜನರಿಗೆ ಯಾವುದ್ಯಾವುದೋ ಊರು ತೋರಿಸ್ತಾ ಇದೆ. ಇದು ಇನ್ನು 2-3 ದಿವಸದೊಳಗೆ ಫಿಕ್ಸ್ ಮಾಡ್ತಾರೆ. ಇಲ್ಲಿ ನಿಮ್ಮ ಊರ ಹೆಸರು ಇತ್ತು ಅಂದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಅಂತ ಕೇಳುತ್ತೆ. ನೀವು ಎಲ್ಲಿ ಹೋಗಿ ಇಳ್ಕೋತೀರಾ ಅಂದರೆ ನಿಮ್ಮ ಶಾಲಾ ಕಾಲೇಜ್ ಇರ್ತಕ್ಕಂಥ ಆ ಗ್ರಾಮ ಅಥವಾ ಸಿಟಿನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ VA1 ಅಂತ ಇದೆ ನೋಡಿ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾವ ರೂಟಲ್ಲಿ ನೀವು ನಿಮ್ಮ ಶಾಲಾ ಕಾಲೇಜ್ಗೆ ಸಂಚಾರ ಮಾಡ್ತೀರಾ ಆ ಒಂದು ಮಾರ್ಗನ ನೀವು ಈ ಒಂದು ಕಾಲಮ್ಗೆ ಹಾಕಬೇಕಾಗ್ತದೆ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ದ ಡಿವಿಷನು, ನಿಮ್ಮ ಬಸ್ ಡಿಪೋ ಯಾವ ಡಿವಿಷನ್ಗೆ ಸೇರಿದ್ದು, ಹಾಗೆಯೇ ಡಿವಿಷನ್ ಯಾವುದು ಡಿಪೋ ಯಾವುದು ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲಿಗೆ ಡಿವಿಷನ್ ಆಯಿತು, ನಂತರ ಡಿಪೋ ಆಯಿತು, ನಂತರ ಕೌಂಟ್ರು, ನಿಮ್ಮ ಬಸ್ ಪಾಸ್ ಕೌಂಟ್ರು ಯಾವುದಿದೆ ಅದನ್ನು ತೋರಿಸುತ್ತಾ ಇದೆ, ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಬಂದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ನಂತರ ನೀವು ಫಿಲಪ್ ಮಾಡಿರ್ತಕ್ಕಂಥದ್ದೆಲ್ಲ ಕರೆಕ್ಟಾಗಿದೆ ಇಲ್ಲ ಒಂದ್ಸರಿ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ತದನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ಇಲ್ಲಿ ಅಟ್ಯಾಚ್ ಅನಕ್ಸರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ ಕಾಲಮ್ಗಳು ಓಪನ್ ಆಗ್ತವೆ. ಮೊದಲಿಗೆ ಸ್ಟೂಡೆಂಟ್ ಬಸ್ ಪಾಸ್ ಡಿಕ್ಲರೇಷನು, ಶಾಲಾ ಕಾಲೇಜಿನಿಂದ ನೀವು ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕ್ಸ್ಕೊಂಬಂದಿರ್ತೀರಲ್ಲ ಆ ಒಂದು ಫಾರಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ತದನಂತರ ಸ್ನೇಹಿತರೆ ಕೆಳಗಡೆ ಬಂದು ಪ್ರವೇಶ ಪಡೆದಿರುವ ಈ ಶುಲ್ಕ ರಸೀತಿ ಇದೆಯಲ್ಲ ನೋಡಿ, ಅದೊಂದು ನೀವು ಇಲ್ಲಿ PDF ಮಾಡಿ ನೀವು ಇದನ್ನು ಕೂಡ ನೀವು PDF ಅಥವಾ JPG ಫಾರ್ಮೆಟಲ್ಲೂ ಕೂಡ ತಗೊಳುತ್ತೆ. ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲೇ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ನಂತರ ಸ್ನೇಹಿತರೆ ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ಸು, ಇಲ್ಲಿ ಒಂದು ಆಧಾರ್ ಕಾರ್ಡ್ನ ಚೂಸ್ ಫೈಲ್ ಮಾಡಿ ಅದು ಕೂಡ ಫೋಟೋ ಇದ್ರೂ ಕೂಡ ತಗೊಳುತ್ತೆ JPG ಫಾರ್ಮೆಟಲ್ಲಿ. ನಂತರ ಸೇವ್ ಆ್ಯಂಡ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿ ಈ 3 ದಾಖಲಾತಿಗಳು ಅಪ್ಲೋಡ್ ಮಾಡಿದ್ರೆ ಸಾಕು. ನಂತರ ನೆಕ್ಸ್ಟ್ ಪೇಜಲ್ಲಿ ಬಂದು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಸ್ನೇಹಿತರೆ ಸೇವಾ ಸಿಂಧು ಲಾಗಿನಲ್ಲಿ ಯಶಸ್ವಿಯಾಗಿ ನಿಮ್ಮ ಅರ್ಜಿ ಸಲ್ಲಿಕೆ ಆದ ನಂತರ ಈ ರೀತಿಯಾದಂಥ ಒಂದು ಸಕಲ ಅಕ್ಲಾಜ್ಮೆಂಟು ಕೂಡ ನಿಮಗೊಂದು ಜನರೇಟ್ ಆಗುತ್ತೆ. ಇದಕ್ಕೆ 15 ಡೇಸ್ ವ್ಯಾಲಿಡಿಟಿ ಇರುತ್ತೆ. 15 ಡೇಸ್ ಒಳಗೆ ನೀವು ಹೋಗಿ ಬಸ್ ಪಾಸ್ನ ನೀವು ಪಡ್ಕೋಬೇಕಾಗ್ತದೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಜೊತೆ ಒರಿಜಿನಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು, ಹಾಗೆಯೇ ಶುಲ್ಕ ರಸೀತಿ, ಹಾಗೆಯೇ ಶಾಲಾ ಕಾಲೇಜಿನ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಂಬಂದಿರ್ತೀರಲ್ಲ ಅದೊಂದನ್ನು ನೀವು ತೊಗೊಂಡು ಹೋಗಿ ಬಸ್ ಪಾಸ್ ಕೌಂಟ್ರ್ ಎಲ್ಲಿರುತ್ತೋ, ಕರ್ನಾಟಕವನ್ನು ಗ್ರಾಮವನ್ನು ಎಲ್ಲಿರುತ್ತೋ ಅಲ್ಲೋಗಿ ಕೊಟ್ಟು ನೀವು ಬಸ್ ಪಾಸ್ನ ಪಡ್ಕೋಬೋದು. ಇಷ್ಟು ಈಸಿಯಾಗಿ ಸ್ನೇಹಿತರೆ ಮನೇಲೆ ಕೂತು ಈ ಒಂದು ಬಸ್ ಪಾಸ್ಗೆ ಅಪ್ಲೈ ಮಾಡಿ ಪಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಸ್ಕಾಲರ್ಶಿಪ್ ಸಂಬಂಧಪಟ್ಟಂಥ ವೀಡಿಯೋಗಳ ಮಾಡ್ತಾ ಇರ್ತೀನಿ. ಇಷ್ಟು ಹೇಳಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.